ಎಲ್ಲರಿಗೂ ನಮಸ್ಕಾರ. ಟ್ರಿಕ್ಸ್ ಫಾರ್ ಮ್ಯಾಥ್ಸ್ ಅನ್ನುವಂಥ ನನ್ನ ಚಾನಲ್ಗೆ ನಿಮ್ಮೆಲ್ಲರನ್ನ ಪುನಃ ಸ್ವಾಗತಿಸ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ವೇದಗಣಿತದ ಸಹಾಯದಿಂದ ಗಣಿತದ ಲೆಕ್ಕಗಳನ್ನು ಅತಿ ಸುಲಭವಾಗಿ ಹೇಗೆ ಬಿಡಿಸೋದು ಅನ್ನೋದನ್ನು ನೀವು ತಿಳ್ಕೊಳ್ತಾ ಇದ್ದೀರಾ. ನಾನು ಕೆಲವು ವಿಡಿಯೋಗಳಿಂದ ಬ್ಯಾಂಕ್ ಎಕ್ಸಾಮ್ಗಳಿಗೆ ಹೇಗೆ ತಯಾರಿ ನಡೆಸೋದು, ಎಂತಹ ಪ್ರಶ್ನೆಗಳನ್ನು ಕೇಳ್ತಾರೆ, ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೇನೆ ಯಾವ ಸುಲಭ ವಿಧಾನವನ್ನು ಬಳಸಿ ಕೇಳಿದಂತಹ ಪ್ರಶ್ನೆಗಳನ್ನು ಸುಲಭೀಕರಿಸಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಅವಧಿಯಲ್ಲೂ ಕೂಡ ನಾನು ಎಕ್ಸ್ ನ ಬೆಲೆ ಅಂದ್ರೆ ಬೇರೆ ಬೇರೆ ರೀತಿಯ ಸಮಸ್ಯೆಯಲ್ಲಿ ಒಂದೋ ಕ್ವಶನ್ ಮಾರ್ಕ್ ಕೊಟ್ಟಿರ್ತಾರೆ, ಇಲ್ಲ ಎಕ್ಸ್ ಅಂತ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಆ ಗೊತ್ತಿರದ ವ್ಯಾಲ್ಯೂವನ್ನ ಹೇಗೆ ಫೈಂಡ್ ಔಟ್ ಮಾಡೋದು, ನಾನು ಇವತ್ತಿನ ಅವಧಿಯಲ್ಲಿ 3 ವಿಧವಾದ ಲೆಕ್ಕಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ಕಾಣ್ತಿರೋ ಹಾಗೇನೆ ಪರ್ಸೆಂಟೇಜ್ ಅನ್ನ ಹೊಂದಿರುವಂತಹ ಲೆಕ್ಕ, ಹಾಗೇನೆ ವರ್ಗಮೂಲಗಳನ್ನ ಹೊಂದಿರುವಂತಹ ಲೆಕ್ಕ, ಈ ರೀತಿಯಾಗಿ ತೆಗೆದುಕೊಂಡು ಸಮಸ್ಯೆಯನ್ನ ಬಿಡಿಸ್ತಾ ಇದ್ದೀನಿ. ಬನ್ನಿ ಮೊದಲನೇ ಸಮಸ್ಯೆಯನ್ನ ಹೇಗೆ ಬಿಡಿಸೋದು ಅಂತ ನೋಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ, 45% ಆಫ್ 280 ಅಥವಾ 280. ಅಂದ್ರೆ ಇಲ್ಲಿ ಪರ್ಸೆಂಟೇಜ್ ಚಿಹ್ನೆ ಹಾಗೂ ಆಫ್ ಎನ್ನುವಂತಹ ಶಬ್ದವನ್ನ ನಾವು ನೋಡ್ತಾ ಇದ್ದೀವಿ ಅಲ್ವಾ. ಇದು ಎರಡನ್ನ ನಾವು ಗಣಿತೀಯವಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಕೊಟ್ಟಿರುವ ಪ್ರಶ್ನೆ ಏನು, 45% ಆಫ್ 280 ಪ್ಲಸ್ 72% ಆಫ್ 550. ಇದು ಯಾವುದಕ್ಕೆ ಸಮನಾಗಿದೆ, 90% ಆಫ್ ಎಕ್ಸ್ ಗೆ ಸಮನಾಗಿದೆ. ಈ ಸಮಸ್ಯೆಯಲ್ಲಿ ಈ ಬೆಲೆಯನ್ನ ನಾವು ಕಂಡುಹಿಡಬೇಕಾಗಿದೆ. ಆದ್ರೆ ನಮ್ಗೆ ಇಲ್ಲಿ ಇದರ ಬೆಲೆ ಗೊತ್ತು, ಪರ್ಸೆಂಟೇಜ್ ಅನ್ನ ನಾವು ಗಣಿತೀಯವಾಗಿ ಬರೆದುಕೊಳ್ಬೇಕು, ಹಾಗೇನೆ ಆಫ್ ಎನ್ನುವುದರ ಅರ್ಥ ಏನು ಅನ್ನೋದನ್ನ ಕಂಡುಕೊಳ್ಬೇಕು. ಅಂದ್ರೆ ಮಾತ್ರ ತುಂಬಾ ಸುಲಭವಾಗಿ ಇದನ್ನ ಸುಲಭೀಕರಿಸಬಹುದು. ಮೊದಲನೇದಾಗಿ ಸಂಖ್ಯೆಯನ್ನ ಹಾಗೆ ಬರೆದುಕೊಳ್ತೀನಿ. 45 ಪರ್ಸೆಂಟೇಜ್ ಅಂದ್ರೆ ಏನು ನಮಗೆ ಗೊತ್ತು, ಪರ್ಸೆಂಟ್ ಅಂದ್ರೆ 100ಕ್ಕೆ ಅಲ್ವಾ. ಇಲ್ಲಿ 45% ಅಂದ್ರೆ ಹೇಗೆ ಬರ್ಕೊಳ್ಬಹುದು, 45/100 ಅಂತ ಬರ್ಕೊಳ್ಬಹುದು. ಆಫ್ ಅಂದ್ರೆ ಅರ್ಥ ಗುಣಾಕಾರ, ಆಫ್ ಅಂದ್ರೆ ಗುಣಿಸು ಚಿಹ್ನೆಯನ್ನ ಹಾಕ್ಬೇಕು ನಾವು. ಆಫ್ ಇರೋ ಜಾಗದಲ್ಲಿ ನಾನೇನು ಪರ್ಸೆಂಟೇಜ್ ಅನ್ನ ಕನ್ವರ್ಟ್ ಮಾಡ್ಕೊಂಡೆ, ಆಫ್ ಅನ್ನುವ ಜಾಗದಲ್ಲಿ ಗುಣಾಕಾರ ಚಿಹ್ನೆ 280 ಹಾಗೆ ಬರಿತಾ ಇದ್ದೀನಿ. ಮತ್ತೆ ಮುಂದಿನದನ್ನು ಕೂಡ ಹಾಗೆ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. 72 ಬರ್ದೆ, ಪರ್ಸೆಂಟೇಜ್ ಅಂದ್ರೆ 100 ಸರಿನಾ. ಆಫ್ ಅಂದ್ರೆ ಗುಣಾಕಾರ ಚಿಹ್ನೆಯನ್ನ ಹಾಕಿ 550 ಬರ್ದೆ. ಇದು ಯಾವುದಕ್ಕೆ ಸಮ, 90/100. ಇದು ಗುಣಿಸು ಎಕ್ಸ್ ಅಂತ ಬರ್ಕೊಳ್ಬೇಕು ಅಲ್ವಾ. ಇಲ್ಲಿ ಕ್ವಶನ್ ಮಾರ್ಕ್ ಆದ್ರೂ ಕೊಡ್ಬಹುದು, ಎಕ್ಸ್ ಅಂತ ಆದ್ರೂ ಕೊಡ್ಬಹುದು. ಈಗ ಮುಂದಿನ ಹಂತ ಇದನ್ನ ಸುಲಭೀಕರಿಸೋದು ಹೇಗೆ. ಇಲ್ಲಿ ನೋಡಿ 0 ಈ ಒಂದು ಪದದಲ್ಲಿ 0 ಇದೆ, 0 ಇದೆ. ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ನಲ್ಲಿ ನಾವು ಕ್ಯಾನ್ಸಲ್ ಮಾಡಬಹುದು. 0 ಇದೆ, 0 ಇದೆ. ಆದ್ರಿಂದ ಏನ್ ಮಾಡ್ತೀನಿ ನಾನು, ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಈಗೇನಾಯ್ತು, ಕೆಳಗಡೆ ಮಾತ್ರ ಎಲ್ಲ ಕಡೆ 10 ಬಂತು ಅಲ್ವಾ. ನೀವು 100 ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಕೂಡ ಮಾಡಬಹುದು, ಅಥವಾ ಈ ರೀತಿಯಾಗಿ 10ಕ್ಕೆ ಕನ್ವರ್ಟ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡಬಹುದು. ಈಗ ನಾನು 1/10 ಈ ಪದದಿಂದ ಹೊರಗಿಡಬಹುದು, 1/10 ಈ ಪದದಿಂದ ಹೊರಗಿಡಬಹುದು. ಸಮಚಿಹ್ನೆಯ ಆ ಕಡೆ ಕೂಡ 1/10 ಬರುತ್ತೆ ಅಲ್ವಾ. 9 ಒಂದ್ಲೆ 9, ಬೆಲೆಯಲ್ಲಿ ಏನು ವ್ಯತ್ಯಾಸ ಆಗಲ್ಲ. 1/10 ನಾನು ಈ ಹಂತವನ್ನ ಬರಿತಾ ಇಲ್ಲ, 1/10 ಹೊರಗಿಡಬಹುದು. ಅಂದ್ರೆ ಸಮಚಿಹ್ನೆಯ ಎಡಗಡೆ ಕೂಡ 1/10 ಸಿಗುತ್ತೆ, ಬಲಗಡೆ ಕೂಡ 1/10 ಸಿಗುತ್ತೆ. ನಾನು ಅದನ್ನ ಕ್ಯಾನ್ಸಲ್ ಮಾಡ್ತೀನಿ ಅಲ್ವಾ. ಎರಡೂ ಕಡೆ ಇದ್ದಾಗ ನಾನು ಬರ್ಕೊಳ್ಬೇಕಂತಿಲ್ಲ. ಆದ್ರಿಂದ ನಾನು ಏನ್ ಮಾಡಿದೆ, 1/10 ಕ್ಯಾನ್ಸಲ್ ಮಾಡಿದ್ರೆ ನಂಗೆ ಏನ್ ಸಿಕ್ತು, 45 ಗುಣಿಸು 28 ಸಿಕ್ತು ಈ ಕಡೆ. ಪ್ಲಸ್ ಹಾಗೆ ಬರ್ಕೋತೀನಿ, 72 ಇದೆ ಗುಣಿಸು 55 ಗುಣಿಸು 9x ಅನ್ನೋದು ಈ ಎರಡನೇ ಹಂತದಲ್ಲೇನೆ ನನ್ಗೆ ಇಷ್ಟು ಬೇಗ ಸಿಕ್ತು. ಇಲ್ಲೂ ಕೂಡ 0ನ ನೀವು ಹೊಡೆದ್ಕೊಳ್ಬೇಕಂತೂ ಇಲ್ಲ, ಡೈರೆಕ್ಟ್ ಆಗಿ 1/100 ತೆಗಿಬಹುದು. ಆದ್ರೆ ಇಲ್ಲಿ 280 ಬರಿಬಾರ್ದು, ಅವಾಗ 28/55 ಬರ್ದ್ಕೊಳ್ಬೇಕಾಗತ್ತೆ. ಆದ್ರಿಂದ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು 0ನ ಮೊದಲು ತೆಗೆದಿದ್ದೀನಿ. ಕೇವಲ ಒಂದೇ ಹಂತದಲ್ಲಿ ಸುಲಭೀಕರಿಸಬಹುದು. ಈಗ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯೋದು ನಮ್ಗೆ ತುಂಬಾ ಈಸಿ. ಇಲ್ಲಿ ನೋಡಿ, ನೀವು ಗಮನಿಸಿದ ತಕ್ಷಣ ಇಲ್ಲಿ ನೋಡಬಹುದು, 9ರಿಂದ 72ಕ್ಕೆ ನಾವು ಭಾಗಾಕಾರ ಮಾಡಬಹುದು, ಹಾಗೇನೆ 45ಕ್ಕೂ ಕೂಡ ಮಾಡಬಹುದು ಅಲ್ವಾ. ಆದ್ರಿಂದ ನಾನು ಏನ್ ಮಾಡ್ತೀನಿ, ಈ ಸ್ಥಾನವನ್ನ ಕೂಡ 9ರಿಂದ ಭಾಗಿಸ್ತೀನಿ, ಈ ಪದವನ್ನ ನಾನು 9ರಿಂದ ಭಾಗಿಸ್ತೀನಿ. ಅಂದ್ರೆ 9ನ್ನ ಹೊರಗಡೆ ಇಟ್ಕೊಂಡು ಬ್ರಾಕೆಟ್ ಹಾಕಿ ಇದಿಷ್ಟನ್ನ ಬರ್ದಾಗ ಏನಾಯ್ತು,
ಇದು ಭಾಗಿಸು 9, ಇದು ಭಾಗಿಸು 9 ಅಂತ ಅರ್ಥ ಕೊಡ್ತಲ್ವಾ. ನಾನಂದ್ರೆ ಏನ್ ಮಾಡ್ತಿದ್ದೀನಿ, ಎಲ್ಲಾ ಪದವನ್ನ 9ರಿಂದ ಭಾಗಿಸ್ತಿದ್ದೀನಿ. ಯಾಕೆ, ನಾನು ಕೇವಲ ಎಕ್ಸ್ ಅನ್ನ ಮಾತ್ರ ಕಂಡುಹಿಡಿಬೇಕು. ಎಕ್ಸ್ ನ ಜೊತೆ 9 ಇದೆ, ಗುಣಾಕಾರ ಹೊಂದಿದೆ. ನಾನು ಭಾಗಿಸ್ಬಿಟ್ರೆ 9ರಿಂದ ಇಲ್ಲೇನಾಯ್ತು, ಎಕ್ಸ್ ಒಂದೇ ಉಳಿತಲ್ವಾ, ಸುಲಭೀಕರಿಸ್ತಾ ಇದ್ದೀನಿ. ಸರಿನಾ? ಈಗ ನೋಡೋಣ. 9 1 9 5 45, 28 ಗುಣಿಸು 5 ಅನ್ನುವಂತಹ ಪದ ಇಲ್ಲಿ ಉಳಿತು. ಇಲ್ಲಿ 9 1 8 ಅಲ್ವಾ, 8 9 72, ಆದ್ರಿಂದ 8 ಗುಣಿಸು 55 ಆಯ್ತು. ಇಲ್ಲಿ 9 9 ಕ್ಯಾನ್ಸಲ್ ಆಗಿರೋದ್ರಿಂದ ಎಕ್ಸ್ ನ ಬೆಲೆ 5 ಗುಣಿಸು 28 ಪ್ಲಸ್ 8 ಗುಣಿಸು 55 ಅನ್ನೋಷ್ಟು ಸಿಕ್ಕಿದೆ ನಮ್ಗೆ. ಇದನ್ನ ಇನ್ನೂ ಸುಲಭೀಕರಿಸಬಹುದಲ್ವಾ. ನೀವು ಕಾಣ್ತಾ, ನಾನು ಇನ್ನೊಮ್ಮೆ ಬರೆದು ಬಿಡ್ತೀನಿ. 5 ಗುಣಿಸು 28 ಪ್ಲಸ್ 8 ಗುಣಿಸು 55 ಅನ್ನೋದು ಎಕ್ಸ್ ಗೆ ಸಮನಾಗಿದೆ ಅಂತ ಸಿಗ್ತಾ ಇದೆ ಈ ಹಂತದಲ್ಲಿ. ಈಗ ಇಲ್ಲೂ ಗಮನಿಸ್ತಾ ಇದ್ದೀರಾ, 5ಅನ್ನ ಕಾಮನ್ ತೆಗಿಬಹುದಾ? 5ಅನ್ನು ತೆಗೆದ್ರೆ 28 ಒಳಗಡೆ ಇಲ್ಲಿ ಎಷ್ಟು ಉಳಿತು, 11 5 55 ಅಲ್ವಾ. ನಾನು ಅದರಿಂದ ಹೇಗೆ ಬರಿತೀನಿ, 5ಅನ್ನ ಹೊರಗಡೆ ತೆಗೆದು 28 ಪ್ಲಸ್ 5 11 55, 11 8 88 ಹೀಗೆ ಬರಿತೀನಿ ನಾನು. ಸರಿನಾ? ಈಕ್ವಲ್ಸ್ ಟು ಎಕ್ಸ್. ಆದ್ರಿಂದ 5 ಗುಣಿಸು 88 ಪ್ಲಸ್ 8 96, 96 ಪ್ಲಸ್ 20 116. ಸರಿನಾ? ಇದು ಎಕ್ಸ್ ಗೆ ಸಮ. ಆದ್ದರಿಂದ ಎಕ್ಸ್ ನ ಬೆಲೆಯನ್ನು ನಾನಿಲ್ಲಿ ಗುಣಾಕಾರ ಹೊಂದಿ 5 6 30, 3 ಆಮೇಲೆ 5 1 5 3 8, 5 1 5. ಎಕ್ಸ್ ನ ಬೆಲೆ 580ಕ್ಕೆ ಸಮನಾಗಿರುತ್ತೆ. ಕೇವಲ 3 ಅಥವಾ 4 ಹಂತಗಳಲ್ಲಿ ನೀವು ಈ ರೀತಿಯ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಅತಿ ವೇಗವಾಗಿ ಮಾಡ್ಬೋದು. ಇಷ್ಟೊಂದು ಹಂತಗಳನ್ನ ಬರ್ಕೊಳ್ಬೇಕಂತಾನೆ ಇಲ್ಲ, ನಾನಿಲ್ಲಿ ಅರ್ಥ ಆಗ್ಲಿ ಅಂತ ಡೀಟೇಲ್ ಆಗಿ ಬರ್ದಿದ್ದೀನಿ. ತುಂಬಾ ಸುಲಭವಾಗಿ ನೀವು ಮಾಡಬಹುದು. ನಾವು ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿದಾಯ್ತು. ಎಕ್ಸ್ ನ ಬೆಲೆ 580. ಇದೇ ರೀತಿಯ ಸಮಸ್ಯೆಯನ್ನ ನೀವು ಕೂಡ ಬಿಡಿಸಿ ನೋಡಿ. ಈಗ ವರ್ಗಮೂಲವನ್ನ ಹೊಂದಿರುವಂತಹ ಸಂಖ್ಯೆಗಳನ್ನ ಹೇಗೆ ಬಿಡಿಸಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯೋದು ಅಂತ ನೋಡೋಣ. ಈ ಒಂದು ಸಮಸ್ಯೆಯಲ್ಲಿ ನಾವು ನೋಡ್ತಿರೋ ಹಾಗೇನೆ ವರ್ಗಮೂಲದೊಳಗಡೆ ಇಷ್ಟು ದೊಡ್ಡ ಅಂತಹ ಒಂದು ಪದವಿದೆ ಅಲ್ವಾ. ಹಾಗೇನೆ ಸಮಚಿಹ್ನೆಯ ಆ ಕಡೆ ಕೂಡ 2 ಸಂಖ್ಯೆಗಳು ವರ್ಗಮೂಲವನ್ನ ಹೊಂದಿವೆ. ಇಲ್ಲಿ ನೋಡಿ, ಇಲ್ಲಿ ಪರ್ಸೆಂಟೇಜ್ ಚಿಹ್ನೆನೂ ಕೂಡ ಇದೆ, ಮತ್ತೆ ಆಫ್ ಅಂತಾನು ಬಂದಿದೆ. ಈಗಾಗಲೇ ನೀವು ಕಲ್ತಿದ್ದೀರಾ ಇದನ್ನ ಹೇಗೆ ಬಿಡಿಸೋದು ಅಂತ ಅಲ್ವಾ. ನಾವು ಈ ಸಮಸ್ಯೆಯನ್ನ ನೋಡೋಣ. ಇವಾಗ 18 ಗುಣಿಸು 8, ನಮಗೆ 18ರ ಮಗಿ ತುಂಬಾ ಸುಲಭವಾಗಿ ಬರುತ್ತೆ. ನಾನು ಡೈರೆಕ್ಟ್ ಆಗಿ ವ್ಯಾಲ್ಯೂ ಬರಿಬಹುದು. 144, 18 144. ಹಾಗೇನೆ ಪ್ಲಸ್ ಈಗ ನೋಡಿ 2 ಹಂತದಲ್ಲಿ ಬರ್ಕೊಳ್ಬಹುದು. 37.5 ಭಾಗಿಸು 100 ಅಲ್ವಾ. ಯಾಕಂದ್ರೆ ಪರ್ಸೆಂಟೇಜ್ ಚಿಹ್ನೆ ಏನನ್ನ ಸೂಚಿಸುತ್ತೆ, 100 ಅನ್ನೋದನ್ನ ಸೂಚಿಸುತ್ತೆ ಅಲ್ವಾ. 37.5 ಭಾಗಿಸು 100. ಆಫ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಸೈನ್ ಅಲ್ವಾ, ಗುಣಾಕಾರ ಚಿಹ್ನೆಯನ್ನು ಹಾಕಬೇಕು. 216 ಮೈನಸ್ ಎಕ್ಸ್. ಇಲ್ಲಿ ಈ ಬೆಲೆನ ನಾವು ಕಂಡುಹಿಡಬೇಕಾಗಿದೆ. ಈಗ ಇದನ್ನ ನೀವು ತುಂಬಾ ಸುಲಭವಾಗಿ ಹೇಳ್ಬಹುದು. ನನ್ನ ಹಳೆಯ ವಿಡಿಯೋಗಳಲ್ಲಿ ವರ್ಗಮೂಲಗಳನ್ನ ಕಂಡುಹಿಡಿದು ಹೇಗೆ ಅಂತ 2-3 ವಿಧಾನಗಳಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಪ್ಲೀಸ್ ಆ ವಿಡಿಯೋಗಳನ್ನ ನೋಡಿ. ಯಾಕಂದ್ರೆ ಇಲ್ಲಿ ನಾನು ಡೀಟೇಲ್ ಆಗಿ ವರ್ಗಮೂಲವನ್ನ ಕಂಡುಹಿಡಿಯೋದು ಹೇಗೆ ಅಂತ ಹೇಳ್ಕೊಡಲ್ಲ. ಒಂದು ಜಸ್ಟ್ ಹಿಂಟ್ ಅನ್ನ ಕೊಡ್ತೀನಿ. 2 ಪದಗಳನ್ನ ಮಾಡ್ಕೋಬೇಕು. ಕೊನೆಯ ಅಂಕೆ ಯಾವ್ದ್ರಿಂದ ಕೊನೆಗೊಳ್ತಾ ಇದೆ, 4ರಿಂದ. ಅಂದ್ರೆ ವರ್ಗಮೂಲವು 8ರಿಂದ ಕೊನೆಗೊಳ್ಬಹುದು, ಇಲ್ಲ ಅಂದ್ರೆ 2ರಿಂದ ಕೊನೆಗೊಳ್ಬಹುದು. ಈ ಪದವನ್ನ ನೋಡಿದಾಗ ಯಾವ 2 ವರ್ಗ ಸಂಖ್ಯೆಗಳ ಮಧ್ಯೆ ಇದೆ, 9 ಮತ್ತು 16ರ ಮಧ್ಯೆ ಹಿಂದಿನ ಸಂಖ್ಯೆನ ತೆಗೆದುಕೊಳ್ಬೇಕು. ಅಂದ್ರೆ 3 ಅಲ್ವಾ, 9ರ ವರ್ಗಮೂಲ 3. ಇಲ್ಲಿ ಇದು 4ರಿಂದ ಕೊನೆಗೊಳ್ಳೋದ್ರಿಂದ 8 8 64, 4 ಬರ್ತಿದೆ ಅಲ್ವಾ. ಸೊ 38 ಅನ್ನೋದು ವರ್ಗಮೂಲ ಆಗುತ್ತೆ. ಪ್ಲೀಸ್ ಆ ವಿಡಿಯೋಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ವರ್ಗಮೂಲ 1444ರ ವ್ಯಾಲ್ಯೂ ಎಷ್ಟು, 38. ಇದೇ ರೀತಿ 529ರ ವರ್ಗಮೂಲ 23 ಆಗಿರುತ್ತೆ. ಇಲ್ಲೂ ಕೂಡ 2 ಪದಗಳನ್ನ ಮಾಡ್ತಾ ಬರಬೇಕು. 9ರಿಂದ ಕೊನೆಗೊಳ್ತಿದೆ ಅಂದ್ರೆ 3 3 9 ಇರಬಹುದು, ಇಲ್ಲ 7 7 49 ಅಲ್ವಾ. 3ರಿಂದ ತೆಗೆದುಕೊಳ್ತೀನಿ. 5 ಎನ್ನುವುದು ಯಾವ 2 ವರ್ಗ ಸಂಖ್ಯೆಗಳ ಮಧ್ಯೆ ಇದೆ, 4 ಮತ್ತು 9ರ ಮಧ್ಯೆ. ಹಿಂದಿನ ಸಂಖ್ಯೆ ತೆಗೆದುಕೊಳ್ಬೇಕು ಅಂದ್ರೆ 4, 4ರ ವರ್ಗಮೂಲ 2 ಆಗುತ್ತೆ. ಆದ್ರಿಂದ 23 ಎನ್ನುವುದು ವ್ಯಾಲ್ಯೂ. ಪ್ಲೀಸ್ ಚೆಕ್ ಮಾಡಿ ಇದನ್ನ.
ಸರಿ, 38 ಮೈನಸ್ 23 ನಾನು ವರ್ಗಮೂಲವನ್ನು ಕಂಡುಹಿಡಿದು ಬರ್ಕೊಳ್ತಾ ಇದ್ದೀನಿ. ಈಗ ಏನ್ ಮಾಡಬೇಕು, 144 ಸದ್ಯಕ್ಕೆ ಹಾಗೆ ಇರಲಿ, ಯಾಕಂದ್ರೆ ನಮ್ಗೆ ಈ ಪದವನ್ನ ಈಗ ಬಿಡಿಸ್ಬೇಕಾಗಿದೆ. ಪ್ಲಸ್ ನಾನೇನ್ ಮಾಡ್ತೀನಿ, ಈ ಬಿಂದುವನ್ನ ಹೋಗ್ಲಾಡ್ಸ್ಕೋಬೇಕು. ಹೇಗೆ, ಒಂದು ಸ್ಥಾನದ ಹಿಂದೆ ಬಿಂದು ಇದೆ, ನಾನು ಇದಕ್ಕೆ 10ರಿಂದ ಗುಣಿಸಿದ್ರೆ ಬಿಂದು ಹೋಗ್ಬಿಡುತ್ತಲ್ವಾ, ಮುಂದಿನ ಸ್ಥಾನಕ್ಕೆ ಬರುತ್ತೆ ಬಿಂದು, ಅಂದ್ರೆ 375 ಆಯ್ತು. ಆದ್ರಿಂದ ನಾನು ಏನ್ ಮಾಡ್ತೀನಿ, 2ಕ್ಕೂ 10ರಿಂದ ಗುಣಿಸ್ಬೇಕು. ಕೇವಲ ಅಂಶಕ್ಕೊಂದೇ ಗುಣಿಸಿದ್ರೆ ಆಯ್ತಾ, ಇಲ್ಲ ಅಲ್ವಾ, ಛೇದಕ್ಕೂ 10ರಿಂದ ಗುಣಿಸ್ಬೇಕು. ಆದ್ರಿಂದ ಏನಾಯ್ತು, ಮೇಲ್ಗಡೆ 375, ಕೆಳಗಡೆ 1000 ಎನ್ನುವಂತಹ ಬೆಲೆ ಸಿಕ್ತು. ಗುಣಿಸು 216 ಮೈನಸ್ ಎಕ್ಸ್. ಓಕೆ, 216 ಮೈನಸ್ ಎಕ್ಸ್ ಅಲ್ಲ, ಈ ಪದ ಮೈನಸ್ ಎಕ್ಸ್. ಮುಂದ್ಗಡೆ ಏನ್ ಬಂತು, 38ರಲ್ಲಿ 23 ಹೋದ್ರೆ 15 ಎನ್ನುವಂತ ಉತ್ತರ ಸಿಗ್ತಾ ಇದೆ ಅಲ್ವಾ. ಸರಿ, ಈಗ ಮುಂದಿನ ಹಂತದಲ್ಲಿ 144 ಹಾಗೆ ಇರ್ಲಿ, ಪ್ಲಸ್ 375 ಭಾಗಿಸು 1000 ನಾವು ಮಾಡ್ಬೋದು. 125ರಿಂದ ಭಾಗ ಹೋಗುತ್ತೆ, ಇದು ನಿಮ್ಗೆ ಪ್ರಾಕ್ಟೀಸ್ ಇಂದಾನೆ ಬರುತ್ತೆ. 5ರಿಂದ ಕೊನೆಗೊಳ್ತಾ ಇದೆ ಅಂತ ನೋಡ್ತಾ ಹೋಗಿ, 25 ಇಲ್ಲ 50ರಿಂದ ಭಾಗಿಸ್ ನೋಡಿ, ಆ ರೀತಿ ಮಾಡ್ಬೇಕು. 125ರಿಂದ ಭಾಗ ಹೋಗುತ್ತೆ, ಯಾಕಂದ್ರೆ 100 ಮೂರ್ಲೆ 300, 25 ಮೂರ್ಲೆ 75 ಅಲ್ವಾ. ನಾನು ಈ ರೀತಿಯಾಗಿ ಕಂಡುಹಿಡಿದಿದ್ದು. ಸೊ 125 ಮೂರ್ಲೆ ಹಾಗೇನೆ 125 8ಲೆ ಹೋಗುತ್ತೆ, ಸರಿನಾ. 3 ಭಾಗಿಸು 8 ಗುಣಿಸು 216. ನಾನು ಇಲ್ಲಿ ಕೂಡ 8ರಿಂದ ಭಾಗಿಸಬಹುದು. 8 ಒಂದ್ಲೆ 8 ಎರಡ್ಲೆ 16, ಆಮೇಲೆ ಎಷ್ಟು ಉಳಿತು, 56 ಆಯ್ತು. 8 ಏಳ್ಲೆ 56, ಅಂದ್ರೆ 27 ಮೂರ್ಲೆ 81 ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 15. ಕೊನೆಯದಾಗಿ ನಾನು ಡೈರೆಕ್ಟ್ ಆಗಿ ಬರಿಬಹುದು. ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ ಆಫ್ 144 ಪ್ಲಸ್ 81 ಅಂದ್ರೆ 225 ಅಲ್ವಾ. 225 ಮೈನಸ್ ಎಕ್ಸ್, ಇಲ್ಲಿ ಸ್ಕ್ವೇರ್ ರೂಟ್ ಚಿಹ್ನೆ ಇದೆ, ಈಕ್ವಲ್ಸ್ ಟು 15. ಆದ್ದರಿಂದ ನಾನೀಗ ಏನ್ ಮಾಡ್ತೀನಿ, ಈ ಒಂದು ಸ್ಕ್ವೇರ್ ರೂಟ್ ಅನ್ನ ತೆಗೆದು ಬಿಡ್ತೀನಿ. ಅಂದ್ರೆ ಏನ್ ಮಾಡ್ಬೇಕು, ಇದನ್ನ ಸ್ಕ್ವೇರ್ ಮಾಡ್ಬೇಕು ಅಲ್ವಾ, ಅಂದ್ರೆ ಮಾತ್ರ ಈ ವರ್ಗಮೂಲ ಚಿಹ್ನೆ ಹೋಗುತ್ತೆ. ಈಗ ಇದನ್ನ ನಾನು ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಎರಡು ಕಡೆನೂ ಬರ್ಕೊಳ್ಬೇಕಲ್ವಾ, ಕೇವಲ ಎಡಗಡೆ ಮಾತ್ರ ಸ್ಕ್ವೇರ್ ಮಾಡೋಗಿಲ್ಲ, ಸಮ ಚಿಹ್ನೆಯ ಬಲಗಡೆನೂ ಸ್ಕ್ವೇರ್ ಮಾಡ್ಬೇಕಾಗತ್ತೆ. ಆದ್ರಿಂದ ಇಲ್ಲಿ ಚಿಹ್ನೆ ಹೋಯ್ತು, ವರ್ಗಮೂಲ ಚಿಹ್ನೆ ಹೋಯ್ತು. 225 ಮೈನಸ್ ಎಕ್ಸ್ ಈಕ್ವಲ್ಸ್ ಟು 15ರ ವರ್ಗ ಅಂದ್ರೆ 225, 15ರ ವರ್ಗ. ಸೊ ಎಕ್ಸ್ ದ ಬೆಲೆ ಏನಾಯ್ತು, therefore x is equal to, ನೋಡಿ ಎಕ್ಸ್ ಅನ್ನ ಈ ಕಡೆ ತಂದಿದ್ದೀನಿ ಅಂದ್ರೆ ಪ್ಲಸ್ ಎಕ್ಸ್ ಆಯ್ತಲ್ವಾ. 225 ಈ ಕಡೆ ಬರಬೇಕು. 225 ಮೈನಸ್ 225 ಅಂದ್ರೆ 0ಗೆ ಸಮ. ಅಂದ್ರೆ ಎಕ್ಸ್ ದ ವ್ಯಾಲ್ಯೂ ನಾವಿಲ್ಲಿ ಕಂಡು ಹಿಡಿದಿದ್ದೇನಾಯ್ತು, 0 ಅಂತ ಬಂತು. ಈ ರೀತಿಯಾಗಿ ಬಿಡಿಸಬಹುದು. ಇನ್ನೊಂದು ಸಮಸ್ಯೆಯನ್ನು ಕೂಡ ನೋಡೋಣ. ಈ ಸಮಸ್ಯೆಯನ್ನ ಗಮನಿಸಿ, ಇಲ್ಲಿ ಘಾತಗಳನ್ನ ಹೊಂದಿರುವಂತಹ ಸಂಖ್ಯೆಗಳನ್ನ ತೆಗೆದುಕೊಂಡಿದ್ದೀನಿ. 32 ಗುಣಿಸು 384 ಭಾಗಿಸು 3ರ 4ನೇ ಘಾತ ಗುಣಿಸು 216 ಭಾಗಿಸು 2ರ 5ನೇ ಘಾತ ಈಕ್ವಲ್ಸ್ ಟು 2ರ ಘಾತ ಎಕ್ಸ್ ಅಂತ ಇದೆ. ಇಲ್ಲಿ ಈ ಎಕ್ಸ್ ನ ಬೆಲೆಯನ್ನ ನಾವು ಕಂಡುಹಿಡಿಬೇಕು. ಈಗ ನಾವು ಸಂಖ್ಯೆಗಳನ್ನ ನೋಡಿದ ತಕ್ಷಣನೇ ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನ ಘಾತ ರೂಪದಲ್ಲಿ ಪ್ರತಿನಿಧಿಸಿದ್ದಾರೆ. ಆಧಾರ ಸಂಖ್ಯೆ 3 ಮತ್ತು 2 ಆಗಿದೆ ಅಲ್ವಾ. ಸೊ ನಾವು ಬೇರೆ ಸಂಖ್ಯೆಗಳನ್ನ ಕೂಡ ಹಾಗೆ ಬರ್ಕೋಬಹುದಾ ಅಂತ ನಾವು ಗಮನಿಸಬೇಕು. ಇದು ಮೊದಲನೇ ಹಂತ ನಾವು ಪಾಲಿಸೋದು. ಆಮೇಲೆ ಯಾವ ಸಂಖ್ಯೆಗಳನ್ನ ಸುಲಭೀಕರಿಸಬಹುದು ಅದನ್ನ ಭಾಗಿಸುವ ಅಥವಾ ಗುಣಿಸುವ ವಿಧಾನದ ಮೂಲಕ ಕೂಡ ಸುಲಭೀಕರಿಸಬಹುದು. ಈಗ 32 ನಾನು ಹೇಗೆ ಬರಿಬಹುದು, ನಮ್ಗೆ ಗೊತ್ತು 2ರ ಮಗ್ಗಿಯಲ್ಲಿ 32 ಬರುತ್ತೆ ಅಲ್ವಾ. 2 ಎರಡ್ಲೆ 4, ಇಲ್ಲಿ ನಾನು ಘಾತ ರೂಪದಲ್ಲಿ ಬರ್ಕೊಳ್ಳೋಕೆ 2 ಒಂದ್ಲೆ 2, 2 ಎರಡ್ಲೆ 4 ಈ ತರ ಮಾಡಬಾರ್ದು. 2 ಎರಡ್ಲೆ 4, 4 ಎರಡ್ಲೆ 8 ಅಂದ್ರೆ ನಾನು ಏನ್ ಮಾಡ್ತಿದ್ದೀನಿ, 2 ಗುಣಿಸು 2 ಗುಣಿಸು 2 ಈ ತರ ಮಾಡ್ತಿದ್ದೀನಿ. ನೋಡಿ, 2 ಎರಡ್ಲೆ 4, 4 ಎರಡ್ಲೆ 8, 8 ಎರಡ್ಲೆ 16, 16 ಎರಡ್ಲೆ 32 ಈ ಸಂಖ್ಯೆನೆ ಬಂತು. ಅಂದ್ರೆ 32ನ್ನ ನಾನು 2ರ ಘಾತ ರೂಪದಲ್ಲಿ ಪ್ರತಿನಿಧಿಸಬಹುದು. ಘಾತ ಸಂಖ್ಯೆ ಎಷ್ಟಾಗುತ್ತೆ, 1 2 3 4 5, 5 ಸತಿ ರಿಪೀಟ್ ಆಗಿದೆ ಅಂದ್ರೆ ಅರ್ಥ ಏನು, 2ರ 5ನೇ ಘಾತ ಅಂತ ಬರಿಬಹುದಲ್ವಾ. 32ನ್ನ ನಾನು ಏನ್ ಮಾಡ್ತಾ ಇದ್ದೀನಿ, 2ರ 5ನೇ ಘಾತ ಗುಣಿಸು 384 ಅನ್ನೋದು ದೊಡ್ಡ ಸಂಖ್ಯೆ. ನಾನು ಇದೇ ತರ ಮಾಡ್ತಾ ಹೋಗ್ಲಾ, ಅವಾಗ ಎಕ್ಸಾಮ್ ಅಲ್ಲಿ ಏನಾಗುತ್ತೆ, ಜಾಸ್ತಿ ಟೈಮ್ ತಗೊಳುತ್ತೆ ಅಲ್ವಾ. ನಾನು ಸದ್ಯಕ್ಕೆ ಏನ್ ಮಾಡ್ತೀನಿ, 384ನ್ನ ಹಾಗೆ ಇಡ್ತೀನಿ. ಇದನ್ನ ಯಾವುದು ಭಾಗಿಸ್ತಾ ಇದೆ, 3ರ 4ನೇ ಘಾತ ಅಂದ್ರೆ ಅರ್ಥ ಏನು, 3 ಎನ್ನುವ ಆಧಾರ ಸಂಖ್ಯೆ 4 ಬಾರಿ ಗುಣಿಸಲ್ಪಟ್ಟಿದೆ ಅಲ್ವಾ. ನಾನು ಆದ್ರಿಂದ ನನಗೆ ಸುಲಭ ಆಗ್ಲಿ ಅಂತ ನಾನು 4 ಬಾರಿನೇ ಬರ್ಕೊಂಡ್ಬಿಡ್ತೀನಿ. ನಾನು ಈ 3ರ 4ನೇ ಘಾತದ ಬೆಲೆ ಕಂಡುಹಿಡಿಯಲ್ಲ,
3 ಗುಣಿಸು 3 ಗುಣಿಸು 3 ಗುಣಿಸು 3. ಯಾಕಂದ್ರೆ ಕೆಳಗೆ ಬರ್ಕೊಂಡಾಗ ನನಗೆ ಭಾಗ ಮಾಡೋಕೆ ತುಂಬಾ ಸುಲಭ ಆಗುತ್ತೆ ಅಲ್ವಾ, ಆ ಕಾರಣದಿಂದ ಬರ್ಕೊಳ್ತಾ ಇದ್ದೀನಿ. ಮುಂದ್ಗಡೆ ಏನಿದೆ ಗುಣಿಸು 216 ಇದೆ. ನಾನು ಹಾಗೆ ಬರ್ಕೊಂಡೆ. 216 ಕೂಡ ಘಾತ ರೂಪದಲ್ಲಿ ಪ್ರತಿನಿಧಿಸಬಹುದು. ಬಟ್ ಘಾತ ರೂಪದಲ್ಲಿ ಬರುತ್ತೋ ಇಲ್ವೋ ಅಂತ ಮತ್ತೆ ನಾವು ಮಗ್ಗೆಯನ್ನ ಮಾಡಿನೇ ನೋಡ್ಬೇಕು. ಹಾಗೇನೆ ಇಲ್ಲೇನಾಗಿದೆ, ಭಾಗಿಸು 2 ಘಾತ 5. ಭಾಗಿಸು ಅಂದ ತಕ್ಷಣ ನಾವು ಕೆಳಗಡೆ ಬರ್ಕೋಬಹುದು ಅನ್ನೋದು ಸುಲಭವಾಗಿ ಅರ್ಥ ಆಗುವಂತ ವಿಷಯ ಅಲ್ವಾ. ನಾನೇನ್ ಮಾಡ್ತೀನಿ, ಇಲ್ಲೊಂದ್ 2 ಘಾತ 5 ಕಾಣಿಸ್ತಾ ಇದೆಯಾ ನಿಮ್ಗೆ? ಆದ್ರಿಂದ ಈ 2 ಘಾತ 5 ಇಲ್ಲಿ ಭಾಗಕಾರ, ಇಲ್ಲಿ ಬರ್ಕೊಂಡ್ರು ಒಂದೇ, ಇಲ್ಲಿ ಬರ್ಕೊಂಡ್ರು ಒಂದೇ, 2 ಘಾತ 5 ಅಂತ ಬರ್ಕೊಳ್ತೀನಿ. ಯಾಕೆ? ನಾನು 2 ಸುಲಭವಾಗಿ ಕ್ಯಾನ್ಸಲ್ ಮಾಡಬಹುದು ಅಂತ. ಈಗ ಈ ಎಲ್ಲಾ ಪದಗಳನ್ನ ಬರ್ಕೊಂಡ್ವಿ. ಮುಂದೆ 2 ಘಾತ ಎಕ್ಸ್, 2ರ ಎಕ್ಸ್ನೇ ಘಾತ ಅಂತ ನಾನು ಬರ್ಕೊಳ್ತಾ ಇದ್ದೀನಿ. ಈಗ ಈ ಹಂತದಲ್ಲಿ ಇವೆರಡನ್ನು ಕ್ಯಾನ್ಸಲ್ ಮಾಡಿದೆ. ಈಗ ನೋಡೋಣ, 214, 6 1 7, 7 2 9. ಅಂದ್ರೆ ಈ ಅಂಕಿಗಳ ಮೊತ್ತ 9 ಬರ್ತಾ ಇದೆ ಅಂದ್ರೆ 3ರಿಂದ ಭಾಗ ಹೋಗುತ್ತೆ ಅನ್ನೋದು ಭಾಜ್ಯತೆಯ ನಿಯಮದ ಪ್ರಕಾರ ನಮಗೆ ಗೊತ್ತು ಅಲ್ವಾ. ನಾನು 1 3 ತೆಗೆದುಕೊಂಡು ಭಾಗ ಮಾಡ್ತೀನಿ. 3 7 21, ಆಮೇಲೆ 3 2 6, 72 ಬಂತು. ಇಲ್ಲಿ 7 + 2 9 ಮತ್ತೆ ಗೊತ್ತು, 3ರಿಂದ ಭಾಗ ಹೋಗುತ್ತೆ. 3 1 3 2 6, 12 ಉಳಿತು. 3 4 12, 24 ಬಂತು. ಇನ್ನೊಂದು 3 ತೆಗೆದುಕೊಳ್ತೀನಿ. 3 8 24 ಅಲ್ವಾ. ಈಗ ಮತ್ತೆ ಭಾಗಿಸಕ್ಕಾಗತ್ತಾ? 8 ಭಾಗಿಸು 3 ಇಲ್ಲ, ಭಾಗ ಹೋಗಲ್ಲ ಅಲ್ವಾ. ಈಗ ಏನ್ ಮಾಡ್ಬಹುದು, ನಾನು ಇದು ಗುಣಿಸು 8 ಅಂತ ಮಾಡ್ಬೋದು. ಇಲ್ಲ ಈ 3ರಿಂದ ಇದು ಭಾಗಕ್ಕೆ ಹೋಗುತ್ತಾ ಅಂತ ಕೂಡ ನೋಡಬಹುದು. 8 4 12, 12 3 15. ಅಂದ್ರೆ ಅರ್ಥ ಏನು? 15 3ರಿಂದ ಭಾಗ ಹೋಗುತ್ತೆ ಅಲ್ವಾ. ಆದ್ರಿಂದ ಏನ್ ಮಾಡ್ತೀನಿ, ಈ 3 ತೆಗೆದು ಇಲ್ಲಿ ಭಾಗಾಕಾರ ಮಾಡ್ತೀನಿ. 3 1 3, 3 2 6, ಇಲ್ಲಿ 8ರಲ್ಲಿ 6 ಹೋದ್ರೆ 2 ಉಳಿತು, 24 ಆಯ್ತು. 3 8 24. ಅಂದ್ರೆ ಅಂಶದಲ್ಲಿ 128 ಗುಣಿಸು 8 ಅನ್ನೋದು ಮಾತ್ರ ಉಳಿದಿದೆ. ಬಾಕಿ ಎಲ್ಲ ಸಂಖ್ಯೆಯು ಕೂಡ ಕ್ಯಾನ್ಸಲ್ ಆಯ್ತು ಅಲ್ವಾ. ನಾನು ಇನ್ನೊಮ್ಮೆ ಬರಿತೀನಿ. 128 ಗುಣಿಸು 8 = 2ರ ಘಾತ ಎಕ್ಸ್. ನೀವೀಗ ಇದನ್ನ ಸುಲಭೀಕರಿಸಬೇಕಾಗತ್ತೆ. 8 8 64, 8 2 16 + 6 22, ಮತ್ತೆ 2 ಬಂತು. 8 1 8 2 10. 1024 ಅನ್ನೋದು 2ರ ಎಕ್ಸ್ ದ ಘಾತಕ್ಕೆ ಸಮ. ಅಂದ್ರೆ ನಾವೀಗ ಇಲ್ಲಿ ಗೊತ್ತಾಗ್ತಾ ಇದೆ 2ರ ಘಾತ ಎಕ್ಸ್ ಅಂದ್ರೆ ಇಷ್ಟು ಅಂತ. ಈ ಒಂದು ಸಂಖ್ಯೆಯನ್ನ ಕೂಡ ನಾವು 2ರ ಘಾತ ಎಷ್ಟು ಅಂತ ಬರಿಬಹುದು. ಅದು ಎಷ್ಟು? 2ರ ಘಾತ 10. ನೀವು ಮಾಡ್ತಾ ಹೋದ್ರೆ ಇಲ್ಲಿ ನೋಡಿ, 2ರ ಘಾತ 6 ತನಕ 32 ಬಂತು. ಮತ್ತೆ 32 6 ಹಾಗೆ ಒಂದೆರಡು ಹಂತ ಮುಂದೆ ಹೋದ್ರೆ ನಿಮ್ಗೆ 1024 ಬರುತ್ತೆ. ಎಷ್ಟು ಸತಿ ಗುಣಿಸಿದೀರಾ ಅಂತ ನೋಡ್ಕೋಬೇಕು. 2ನ್ನ 10 ಸಾರಿ ತೆಗೆದುಕೊಂಡಾಗ ಬರುತ್ತೆ. ಅದು 2ರ ಎಕ್ಸ್ ದ ಘಾತಕ್ಕೆ ಸಮ. ಇಲ್ಲಿ ಆಧಾರ ಸಂಖ್ಯೆ 2 ಇದೆ. ಎಕ್ಸ್ ನ ಬೆಲೆ ಎಷ್ಟಾಯ್ತು? 10. ಆದ್ರಿಂದ ಎಕ್ಸ್ ನ ಬೆಲೆಯನ್ನ ನಾವು ಕಂಡುಹಿಡಿದ್ವಿ. ಎಕ್ಸ್ ನ ಬೆಲೆ ಎಷ್ಟು? 10 ಅಂತ. ಕೇವಲ ಒಂದೇ ಹಂತದಲ್ಲಿ ಯಾವ ಸಂಖ್ಯೆಯನ್ನ ಘಾತ ರೂಪಕ್ಕೆ ಪರಿವರ್ತಿಸ್ಕೊಳ್ಬಹುದು ಅಂತ ನೋಡ್ಕೊಳ್ಳಿ, ಅದನ್ನ ಬರ್ಕೊಳ್ಳಿ. ಆಧಾರ ಸಂಖ್ಯೆ ಸೇಮ್ ಇರಬೇಕು, ಅಂದ್ರೆ ಮಾತ್ರ ನೀವು ಕ್ಯಾನ್ಸಲ್ ಮಾಡೋಕೆ ಸಾಧ್ಯ. ತುಂಬಾ ಸುಲಭೀಕರಿಸಿದ ಮೇಲೆ ಕೊಟ್ಟಿರುವಂತಹ ಸಂಖ್ಯೆನ ಗುಣಾಕಾರವೋ ಭಾಗಾಕಾರವೋ ಕೂಡ್ಸೋದೋ ಕಳೆಯೋದೋ ಮಾಡಲೇಬೇಕಾಗುತ್ತೆ. ಆ ರೀತಿಯಾಗಿ ಮಾಡ್ತಾ ಬಂದಾಗ ಅತಿ ವೇಗವಾಗಿ ನಾವು ಕಂಡುಹಿಡಿಬಹುದು. ಈ ಗುಣಾಕಾರಕ್ಕೆಲ್ಲ ಅಥವಾ ಘಾತ ಸಂಖ್ಯೆಗಳನ್ನ ಕಂಡುಹಿಡಿಯೋಕೆ ನೀವು ನನ್ನ ಚಾನೆಲ್ನಲ್ಲಿರುವ ಇನ್ನಿತರ ವಿಡಿಯೋಗಳನ್ನ ಕೂಡ ಪರಿಶೀಲಿಸಿ, ಆಗ ವಿಧಾನಗಳು ತಿಳಿದು ಬರುತ್ತೆ. ನಾನು ತೆಗೆದುಕೊಂಡಿರುವಂತಹ ಸಮಸ್ಯೆಗಳು ಹಾಗೂ ಅದನ್ನ ಬಿಡಿಸುವಂತಹ ವಿಧಾನ ತಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇದನ್ನ ಉಪಯೋಗಿಸ್ಕೊಳ್ಳಿ. ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.